ಮನುಷ್ಯನ ದುರಾಸೆ ಹೆಚ್ಚಾಗ್ತಾ ಇದ್ದಂತೆ ಪ್ರಕೃತಿ ಆತನಿಗೆ ಕೊಡುವಂತಹ ಏಟುಗಳು ಕೂಡ ಜೋರಾಗೇ ಇರುತ್ತೆ. ನೆರೆ, ಬರ, ಪ್ರವಾಹ, ಸುನಾಮಿ ಇವೆಲ್ಲ ಇದಕ್ಕೆ ಎಕ್ಸಾಂಪಲ್ಸ್. ಆದರೆ ನಾವು ಅಷ್ಟು ದೂರ ಆಲೋಚನೆ ಮಾಡಬೇಕಾಗೇ ಇಲ್ಲ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ 3 ತಿಂಗಳಲ್ಲಿ 3 ಕೆರೆಗಳು ಕೋಡಿ ಒಡೆದು ನೂರಾರು ಜನರ ಬಾಳನ್ನು ಅಕ್ಷರಶಃ ಬೀದಿಗೆ ಬರುವಂತೆ ಮಾಡಿದೆ. ಹಾಗಾದ್ರೆ ಈ ಕೆರೆ ಕೋಡಿ ಒಡೆಯೋದಕ್ಕೆ ಕೇವಲ ಪ್ರಕೃತಿ ಮಾತ್ರ ಕಾರಣನಾ? ಇದಕ್ಕೆ ನಿಜವಾದ ಕಾರಣ ಏನು? ಇದರಿಂದ ಜನರೆಲ್ಲ ಪಡ್ತಾ ಇರುವಂತಹ ಪಾಡೇನು? ಈಗ ಹೊಸದಾಗಿ ಜನರ ಜೀವನವನ್ನ ಬೀದಿಗೆ ತಂದಿರುವಂತಹ ಕೆರೆ ಕೋಡಿ ಯಾವುದು? ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ವಿವರ ಕೊಡುವಂತಹ ಒಂದು ಡೀಟೇಲ್ಡ್ ಪ್ರೋಗ್ರಾಮ್ ಇಲ್ಲಿದೆ. ಬೊಮ್ಮನಹಳ್ಳಿ ವಲಯಕ್ಕೆ ಸೇರುವಂತಹ ಅರಕೆರೆ ವಾರ್ಡ್ನ ಹುಳಿಮಾವು ಪ್ರದೇಶ. ಈ ಏರಿಯಾ ಬರ್ತಾ ಬರ್ತಾ ಲಾಸ್ಟ್ ಒಂದು 10-12 ವರ್ಷಗಳ ನಂತರ ಅದೆಷ್ಟು ಮಟ್ಟಿಗೆ ಡೆವಲಪ್ ಆಗಿದೆ ಅಂದರೆ ಸುತ್ತಮುತ್ತ ಎಲ್ಲ ತುಂಬ ಹೈ ರೈಸ್ ಬಿಲ್ಡಿಂಗ್ಗಳೇ ಕಾಣುತ್ತೆ. ಪ್ರತಿಯೊಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ ಕೂಡ ನೂರಾರು ಮನೆಗಳಿದೆ, ಸಾವಿರಾರು ಮನೆಗಳು ಇದೆ. ಸುತ್ತಮುತ್ತ ಎಲ್ಲ ಬರೀ ಅಪಾರ್ಟ್ಮೆಂಟ್ಗಳೇ ಇದೆ. ಎಷ್ಟು ಮಟ್ಟಿಗೆ ಅಂದರೆ ಈ ಅಪಾರ್ಟ್ಮೆಂಟ್ಗಳ ಟಾಪ್ ಮೋಸ್ಟ್ ಫ್ಲೋರ್ ಕೂಡ ಆಕ್ಯುಪೈ ಆಗಿದೆ. DLF, ಹೀರಾನಂದಾನಿ ಇಂಥ ಪ್ರತಿಷ್ಠಿತ ಬಿಲ್ಡರ್ಸ್ಗಳೆಲ್ಲ ಇಲ್ಲಿ ಬಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಗಳನ್ನ ಕಟ್ಟಿದ್ದಾರೆ. ಒಂದೊಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಕೂಡ ತಾವೇ ಸ್ವತಃ ಒಂದು ಊರೇನೋ ಅನ್ನುವಷ್ಟು ದೊಡ್ಡದಾಗಿದೆ. ಇಲ್ಲಿರುವಂತಹ ಬಹುತೇಕ ಎಲ್ಲಾ ಮನೆಗಳಲ್ಲೂ ಕೂಡ ಜನ ವಾಸ ಮಾಡ್ತಾ ಇದ್ದಾರೆ. ಕೇವಲ ಏನು ಒಂದು ಏರಿಯಾ ಮಾತ್ರ ಅಂತ ಅಲ್ಲ, ಈ ಒಂದು ಹುಳಿಮಾವು ಪ್ರದೇಶ ಏನಿದೆ ಈ ಇಡೀ ಪ್ರದೇಶ ಬಹುತೇಕ ಆಲ್ಮೋಸ್ಟ್ ಈ ITBT ಸೆಕ್ಟರ್, ವೈಟ್ ಫೀಲ್ಡ್ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿಯನ್ನ ಬಿಟ್ರೆ ನೆಕ್ಸ್ಟ್ ಚೂಸ್ ಮಾಡಿರುವಂತಹ ಏರಿಯಾ ಅಂದ್ರೆ ಈ ಪ್ರದೇಶ ಅಂತಾನೆ ಹೇಳ್ಬೋದು. ಒಂದು ಸಿಟಿಯಿಂದ ಸ್ವಲ್ಪ ದೂರ ಅಂದ್ರೆ ಬನ್ನೇರ್ಘಟ್ಟ ರೋಡಿಂದ ಮುಂದೆ ಬಂದು ಇರುವಂತಹ ಒಂದು ಏರಿಯಾ ಇದು. ಮತ್ತೊಂದು ಇಲ್ಲಿ ಇರುವಂತಹ ಒಂದು ವಿಶಾಲವಾದ ಕೆರೆ, ಹುಳಿಮಾವು ಕೆರೆ ಅಂತಾನೆ ಈ ಒಂದು ಕೆರೆ ಹೆಸರು. ಸುಮಾರು 140 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಒಂದು ಬೃಹತ್ತಾದ ಕೆರೆ ಇಲ್ಲಿದೆ. ಈ ಕೆರೆಯ ಸುತ್ತಮುತ್ತ ಪೂರ್ತಿ ಎದ್ದಿರುವಂತಹ ಈ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳು, ಕಂಪನಿಗಳು, ಕಚೇರಿಗಳು ಇವೆಲ್ಲ ಇರುವಂತದ್ದು. ಒಂದು ಕಡೆ ಅಲ್ಲ, ಈ ಇಡೀ ಕೆರೆಯ ಸುತ್ತಲೂ ನೀವು ನೋಡಬಹುದು ದೂರದವರೆಗೂ ಕೂಡ ದೊಡ್ಡ ದೊಡ್ಡ ಹೈ ರೈಸ್ ಬಿಲ್ಡಿಂಗ್ಗಳು ಕಾಣಿಸ್ತವೆ. ಸೊ ಸಾವಿರಾರು ಮನೆಗಳು, ಲಕ್ಷಾಂತರ ಜನ, ಕಚೇರಿಗಳು, ಜೊತೆಗೆ ಸಣ್ಣ ಪುಟ್ಟ ಫ್ಯಾಕ್ಟರಿಗಳು ಇವೆಲ್ಲವೂ ಕೂಡ ಈ ಒಂದು ಹುಳಿಮಾವು ಕೆರೆಯ ಸುತ್ತಮುತ್ತ ತಲೆ ಎತ್ತಿರುವಂಥದ್ದು. ಸೊ ಈ ಒಂದು ಹುಳಿಮಾವು ಕೆರೆ ಅನ್ನುವಂಥದ್ದು ಈ ಎಲ್ಲ ಅಪಾರ್ಟ್ಮೆಂಟ್ಗಳಿಗೆ, ಮನೆಗಳಿಗೆ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಿಸಿಕೊಟ್ಟಿದೆ. ಅಂದ್ರೆ ಲೇಕ್ ವ್ಯೂ ಅಂತ ಏನು ಹೇಳಿ ಬಿಲ್ಡರ್ಸ್ ಎಲ್ಲ ಪ್ರಮೋಟ್ ಮಾಡ್ಕೊಳ್ತಾರೆ ತಮ್ಮ ಒಂದು ಕಟ್ಟಡಗಳನ್ನ, ಆ ಒಂದು ಲೇಕ್ ವ್ಯೂ ಅನ್ನ ಈ ಒಂದು ಹುಳಿಮಾವು ಕೆರೆ ಕೊಡ್ತಾ ಇದೆ. ಸೊ ಈ ಒಂದು ಏರಿಯಾದಲ್ಲಿ ಈ ಒಂದು ಕೆರೆಯಿಂದಾಗಿ ತಲೆ ಎತ್ತಿರುವಂತಹ ಒಂದು ದೊಡ್ಡ ಮಟ್ಟಿಗಿನ ರಿಯಲ್ ಎಸ್ಟೇಟ್ ವಹಿವಾಟು ಇದಾಗಿರುವಂಥದ್ದು. ಇಷ್ಟೊಂದು ಬೆಳವಣಿಗೆ ಕಾಣ್ತಾ ಇರುವಂತಹ ಹೈಫೈ ಆಗಿರುವಂತಹ ಈ ಏರಿಯಾಗೆ ನಿನ್ನೆ ಮಧ್ಯಾಹ್ನ ಸುಮಾರು 12:30ಕ್ಕೆ ಅಕ್ಷರಶಃ ಗ್ರಹಣ ಬಡಿತು. ಯಾಕೆಂದ್ರೆ ನನ್ನ ಹಿಂದೆ ಇರುವಂತಹ ಇಷ್ಟು ದೊಡ್ಡದಾದಂತಹ ಹುಳಿಮಾವು ಕೆರೆಯ ಕೋಡಿ ಒಡೆದು ನೀರು ಹೊರನುಗ್ಬಿಡ್ತು. ನೀವು ನೋಡ್ತಾ ಇರೋದು ಈ ಒಂದು ಕೆರೆಯ ನೀರು ಎಷ್ಟು ಮಟ್ಟಿಗೆ ಇತ್ತು ಮೊದಲು ಅಂತ ನೋಡಿ. ಅಲ್ಲೆಲ್ಲ ಹುಲ್ಲೆಲ್ಲ ಬಾಗಿ ಹೋಗಿರುವಂಥದ್ದು ನೀಟಾಗಿ ಒಂದು ಮಾರ್ಕ್ ತರ ಕಾಣಿಸುತ್ತೆ. ಆ ಮಾರ್ಕ್ ಇರೋವರೆಗೂ ಕೂಡ ನಿನ್ನೆವರೆಗೆ ನೀರು ಇಲ್ಲಿ ತುಂಬಿತ್ತು. ತುಂಬಾ ಆಲ್ಮೋಸ್ಟ್ ಟು ದ ರಿಮ್ ಅಂತಾರಲ್ಲ, ಮೇಲೆ ತನಕ ತುಂಬಿದ್ದಂತಹ ಈ ಒಂದು ಕೆರೆ ಮಳೆ ಬಂದಾಗ ತುಂಬಿದ್ದು, ಜೊತೆಗೆ ಸುತ್ತಮುತ್ತ ಇರುವಂತಹ ಬೇರೆ ಬೇರೆ ಫ್ಯಾಕ್ಟರೀಸ್ ಇರ್ಬೋದು ಅಥವಾ ಸೀವೇಜ್ ವಾಟರ್ ಇರ್ಬೋದು, ಅದೆಲ್ಲವನ್ನು ಕೂಡ ಜನ ಇಲ್ಲಿ ರಾಜಾರೋಷವಾಗಿ ಈ ಒಂದು ಕೆರೆ ಕನೆಕ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದೇನು ಸ್ವಚ್ಛವಾದಂತಹ ನೀರು ಖಂಡಿತ ಅಲ್ಲ. ಈ ಒಂದು ಕೆರೆಯಲ್ಲಿ ಆದ್ರೂ ಗಲೀಜಿದ್ದ ನೀರಾದ್ರೂ ಕೂಡ ಎಲ್ಲವೂ ತುಂಬಿದ್ರಿಂದ ಅಲ್ಲಿವರೆಗೂ ನೀರಿದ್ದು ಈ ಕಡೆ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಅಲ್ಲಿ ನೀರು ಈಗ ಸಣ್ಣಗೆ ಹರಿದು ಹೋಗ್ತಾ ಇದೆ, ಒಂದು ಹಳ್ಳ ತರ. ಅದು ಆಕ್ಚುಲ್ ಆಗಿ ಒಂದು ರಾಜಕಾಲುವೆ. ನೀರು ಹೆಚ್ಚಾಗಿ ಹೊರಗೆ ಹರಿದು ಹೋದಾಗ ರಾಜಕಾಲುವೆ ಮೂಲಕ ಹೋಗೋದಿಕ್ಕೆ ಒಂದು ಅವಕಾಶ ಇಲ್ಲಿತ್ತು. ಅಲ್ಲಿ ಕಲ್ಲುಗಳೆಲ್ಲ ಬಿದ್ದಿರೋದನ್ನ ನೀವೇನ್ ನೋಡ್ತಾ ಇದ್ದೀರಾ, ಅಲ್ಲೊಂದು ಕಟ್ಟೆ ಇತ್ತು, ಅಡ್ಡ ಇರುವಂತಹ ಕಟ್ಟೆ. ಈ ಒಂದು ಕೆರೆಯ ನೀರನ್ನ ಹೊರಗಡೆ ಹೋಗದಲ್ಲೇ ಇರುವಂತೆ ತಡೆಯುವಂತಹ ಒಂದು ಕಟ್ಟೆ ಇದಾಗಿತ್ತು. ಆದ್ರೆ ನಿನ್ನೆ ಏನಾಗಿದೆ, ಇಲ್ಲಿದ್ದಂತಹ ಒಂದು ನೀರು ಹೆಚ್ಚಾಗಿ ಹರಿದು ಹೋಗ್ಬಿಟ್ಟು ಆ ಒಂದು ರಾಜಕಾಲುವೆ ಜೊತೆಗೆ ಆ ಕಟ್ಟೆ ಎಲ್ಲವನ್ನು ಒಡೆದುಕೊಂಡು ಸೀದಾ ಅಲ್ಲಿ ಕೆಳಗಡೆ ಇರುವಂತಹ ಬೇರೆ ಬೇರೆ ಏರಿಯಾಗಳಿಗೆ ನುಗ್ಬಿಟ್ಟಿದೆ.
ಸೊ ಒಟ್ಟಿನಲ್ಲಿ ಇಲ್ಲಿವರೆಗೆ ಈ ನೀವು ಕಾಣಿಸ್ತಾ ಇರುವಂತಹ ಮಾರ್ಕ್ ಏನಿದೆ, ಆ ಮಾರ್ಕ್ ಇರುವ ತನಕ ಇದ್ದಂತಹ ಒಂದು ಕೆರೆ ನೀಟಾಗಿ ಇಷ್ಟು ವರ್ಷಗಳಲ್ಲಿ ಒಂದ್ಸಲ ಕೂಡ ಕೋಡಿ ಹೊಡಿದಲಿದ್ದು ನೀಟಾಗೇ ಇತ್ತು. ಆದರೆ ದಿಢೀರಂತ ನಿನ್ನೆ ಮಧ್ಯಾಹ್ನ ಸುಮಾರು 11:30 ಹೊತ್ತಿಗೆ ಈ ರಾಜಕಾಲುವೆ ಏನು ಸಣ್ಣದಾಗಿ ನೀರು ಹರಿತಾ ಇತ್ತು, ನಿಮ್ಗಲ್ಲಿ ಎದುರುಗಡೆ ರಾಜಕಾಲುವೆಯ ಕಟ್ಟೆಗಳು ಕಾಣುತ್ತೆ, ನೀಟಾಗಿ ಎರಡೂ ಕಡೆ ಕಾಂಕ್ರೀಟ್ ಹಾಕಿರುವಂತಹ ಕಟ್ಟೆಗಳು. ಅಲ್ಲಿ ನೀರಾಗಿ ಹೆಚ್ಚುವರಿ ಆಗಿದ್ದಂತಹ ನೀರು ಮಾತ್ರ ಹರಿತಾ ಇದ್ದಂತಹ ಒಂದು ಸ್ಥಳಕ್ಕೆ ಕೆರೆಯ ಕೋಡಿ ಒಡೆದು ಇಡೀ ಕೆರೆಯಲ್ಲಿದ್ದಂತಹ ನೀರು ದೊಡ್ಡ ಪ್ರಮಾಣದಲ್ಲಿ ಬಂದು ಅಲ್ಲಿ ನುಗ್ಗೋದಿಕ್ಕೆ ಶುರುವಾಯಿತು. ಹೀಗೆ ನುಗ್ಗಿದಂತಹ ನೀರು ಮೊದಲು ಹರಿದದ್ದು ಇದರ ಆಚೆ ತಗ್ಗು ಪ್ರದೇಶವಾಗಿ ಇರುವಂತಹ ಒಂದು ಅವನಿ ಶೃಂಗೇರಿ ನಗರ, ಕೃಷ್ಣ ಬಡಾವಣೆ, ಹಾಗೆ ಇದನ್ನು ಸೇರಿದಂತೆ ಸುಮಾರು ಒಂದು 7-8 ಲೇಔಟ್ಗಳಿದೆ ಈ ತಗ್ಗು ಪ್ರದೇಶದಲ್ಲಿ. ಈ ಒಂದು ಕೆರೆಯ ಆ ಕಡೆ ಆ ಎಲ್ಲ ಪ್ರದೇಶಗಳಲ್ಲಿರುವಂತಹ ಮನೆ, ಅಂಗಡಿ, ಆಸ್ಪತ್ರೆ, ದೇವಸ್ಥಾನ, ಏನೆಲ್ಲ ಕಟ್ಟಡಗಳಿದೆಯೋ ಆ ಎಲ್ಲ ಕಟ್ಟಡಗಳು ಕೂಡ ಈ ಒಂದು ಕೆರೆಯ ನೀರು ತುಂಬ ದೊಡ್ಡ ಮಟ್ಟಿಗೆ ರಭಸವಾಗಿಯೇ ಹರಿದು ಹೋಗ್ಬಿಡ್ತು. ಸೊ ಯಾವುದನ್ನು ಕೂಡ ಯಾವುದೇ ರೀತಿ ಅಂದಾಜು ಮಾಡ್ದಲೇ ಇದ್ದಂತಹ ಜನ ಮಾತ್ರ ಇಷ್ಟು ದೊಡ್ಡ ಮಟ್ಟಿಗೆ ತಾವು ಮನೇಲಿ ಇದ್ದಾಗಲೇ ಕೂಳ್ತಲ್ಲೇ ಇಷ್ಟೊಂದು ನೀರು ಬಂದಿದ್ದು ನೋಡಿ ನಿಜಕ್ಕೂ ಗಾಬರಿ ಆದರು. ನಂತರ ಸುಮಾರು 11:00 ಈ ಒಂದು ಅವಘಡ ಆದರೂ ಕೂಡ ಅದ್ರ ನಂತರ ಈಗ ನೀವು ನೋಡ್ತಾ ಇರುವಂತಹ ಈ ಒಂದು ಮಣ್ಣಿನ ಒಂದು ದಿಬ್ಬ ಏನಿದೆ, ಇದು ಆ ನೀರನ್ನು ಸ್ಟಾಪ್ ಮಾಡೋದಕ್ಕೆ, ಇಲ್ಲಿಂದ ನಿರಂತರವಾಗಿ ಹರಿತಾ ಇದ್ದಂತಹ ರಭಸವಾಗಿ ಹರಿತಾ ಇದ್ದಂತಹ ಒಂದು ನೀರನ್ನು ಸ್ಟಾಪ್ ಮಾಡೋದಕ್ಕೆ ಅಂತ ಕಟ್ಟಿರುವಂತಹ ಒಂದು ತಡೆಗೋಡೆ ಅಂತ ಹೇಳ್ಬೋದು. ಅಲ್ಲಿ ಹಾಕಿರುವಂತಹ ಮರಳು ಚೀಲ ತಂದು ಲಾರಿಯಲ್ಲಿ ಲೋಡ್ ಗಟ್ಟಲೆ ಮಣ್ಣನ್ನು ಕೂಡ ಸುರಿಲಾಗ್ತದೆ. ಜೊತೆ ಕಲ್ಲು, ಕಾಂಕ್ರೀಟ್ ಡೆಬ್ರೀಸ್ ಏನಿದೆ, ಹತ್ರದಲ್ಲೇ ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಬನ್ನೇರ್ಘಟ್ಟ ರಸ್ತೆಯಿಂದ ಸಾಗುವಂತಹ ಒಂದು ಮೆಟ್ರೋ ಕನ್ಸ್ಟ್ರಕ್ಷನ್. ಸೊ ಅಲ್ಲಿರುವಂತಹ ಸಿಬ್ಬಂದಿ ಕೂಡ ಸಹಾಯ ಮಾಡಿದ್ರು, ಜನ ಎಲ್ಲ ಬಂದು ಕೂಗಿ ಎಲ್ಲ ಮಾಡಿದಾಗ. ಸೊ ಅಲ್ಲಿದ್ದಂತಹ ಡೆಬ್ರೀಸ್ನ ಕೂಡ ತಗೊಂಡು ಬಂದು ಇಮಿಡಿಯೇಟ್ ಆಗಿ ನೀರನ್ನು ಸ್ಟಾಪ್ ಮಾಡೋದಕ್ಕೆ ಏನೇನು ಮಾಡಬೇಕು ಅದೆಲ್ಲವನ್ನು ಮಾಡಿದ್ರು. ಬಟ್ ಈಗ ನಿಮಗೆ ಇಲ್ಲಿ ಕಾಣಿಸ್ತಾ ಇರುವಂತಹ ಈ ಒಂದು ದಿಬ್ಬ ರೆಡಿ ಆಗಬೇಕಾದ್ರೆ ರಾತ್ರಿ ಸುಮಾರು 9:30 ಗಂಟೆ ಆಗಿದೆ. ಅಂದರೆ ಬೆಳಗ್ಗೆ 11:00 ಕೆರೆ ಕೋಡಿ ಒಡೆದು ನೀರು ಹರಿಯೋದಕ್ಕೆ ಶುರು ಮಾಡಿರೋದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಇಲ್ಲಿ ಇದನ್ನು ನಿಲ್ಲಿಸೋದಕ್ಕೆ ತಗೊಂಡಂಥ ಸಮಯ ಅಷ್ಟರ ಮಟ್ಟಿಗಿದೆ. ಅಂದರೆ ಕೆರೆಯ ನೀರಿನ ರಭಸ ಎಷ್ಟಿರಬೇಕು, ಅದರಿಂದ ಆಗಿರುವಂತಹ ಅನಾಹುತದ ವ್ಯಾಪ್ತಿ ಎಷ್ಟಿರಬೇಕು ಅಂತ ನಾವು ಅಂದಾಜು ಮಾಡ್ಬೋದು. ಇಷ್ಟು ವರ್ಷಗಳ ತನಕ ತನ್ನ ಪಾಡಿಗೆ ತಾನು ಅಂತ ಇದ್ದಿದ್ದಂಥ ಹುಳಿಮಾವು ಕೆರೆ ಅದು ಹೇಗೆ ದಿಢೀರಂತ ಕೋಡಿ ಒಡೆದು ಇಷ್ಟೆಲ್ಲ ಅನಾಹುತ ಕ್ರಿಯೇಟ್ ಮಾಡ್ತು? ಈ ಬಗ್ಗೆ ಅಧಿಕಾರಿಗಳು ಮತ್ತು BBMP ಅವರು ಒಂದು ವಿಚಾರವನ್ನು ಹೇಳ್ತಾರೆ. ಅದೇನೆಂದರೆ ಇದ್ರ ಹಿಂದೆ ಇರುವಂತಹ ಕಾರ್ತಿಕ್ ಎನ್ನುವ ವ್ಯಕ್ತಿಯ ಕೈವಾಡ. ನೀವೀಗ ನೋಡ್ಬೋದು, ಈ ಒಂದು ಕೆರೆ ಇಲ್ಲಿವರೆಗೆ ಇತ್ತು ಅನ್ನೋದನ್ನು ನಾವಾಗಲೇ ಗಮನಿಸಿದ್ವಿ. ಅಲ್ಲಿ ನೀರು ನಿಂತಿದ್ದಂತಹ ಮಾರ್ಕ್ ಕೂಡ ತುಂಬ ನೀಟಾಗೇ ಇದೆ. ಸೊ ಈ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಆಲೋಚನೆ, ಚರ್ಚೆ ಎಲ್ಲನೂ ಕೂಡ ಆಗ್ತಾ ಇತ್ತು. ಯಾರು ಅಭಿವೃದ್ಧಿ ಮಾಡಬೇಕು, ಟೆಂಡರ್ ಕೊಡಬೇಕಾ, ಇದು ಯಾವುದ್ರ ಬಗ್ಗೆ ಕೂಡ ಒಂದು ನಿರ್ದಿಷ್ಟವಾದ ಒಂದು ಸ್ಪಷ್ಟತೆ ಇರಲಿಲ್ಲ. ಆದರೆ ಅಷ್ಟರೊಳಗಾಗಲೇ ಯಾವುದೋ ಒಂದು ತಂಡ ಏನಾದರೂ ಈ ಒಂದು ಅಭಿವೃದ್ಧಿ ಕೆಲಸ ಅಂತ ಮಾಡಿದ್ರೆ ಅದರ ಟೆಂಡರ್ ತಮಗೆ ಸಿಗಲಿ, ಆ ಕೆಲಸವನ್ನು ನಮಗೆ ಒಪ್ಪಿಸ್ಲಿ ಅಂತ ತಾವೇ ಡಿಸೈಡ್ ಮಾಡಿಬಿಟ್ರಂತೆ. ಹಾಗೆ ಡಿಸೈಡ್ ಮಾಡಿದಾಗ 2 ದಿನಗಳ ಮುಂಚೆ ಕಾರ್ತಿಕ್ ಅನ್ನುವಂತಹ ಒಬ್ಬ ಕಾಂಟ್ರಾಕ್ಟರ್ನ ನೇತೃತ್ವದಲ್ಲಿ JCBಯನ್ನು ತಗೊಂಡು 3 ಜನ ಇಲ್ಲಿ ಬಂದರು ಅಂತ ಹೇಳ್ತಾರೆ. ಸೊ ಹಾಗೆ ಬಂದವರು ಕೆರೆಯಿಂದ ರಾಜಕಾಲುವೆಗೆ ನೀರು ಹೋಗುವಂತಹ ಒಂದು ಚಿಕ್ಕ ಮಾರ್ಗ ಏನಿತ್ತು ಅದರ ಹತ್ರ ಕೆರೆ ಆಲ್ರೆಡಿ ಮೇಲ್ವರೆಗೂ ನೀರು ತುಂಬಿದ್ರಿಂದ ಒಂದು ಸ್ವಲ್ಪ ನಾವೇ ಇನ್ನೊಂದಷ್ಟು ಹೆಚ್ಚು ನೀರು ಹೊರ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ಆ ಮೇಲೆ ತುಂಬಿದಂತಹ ನೀರು ಆರಾಮಾಗಿ ಹರ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಕೆರೆ ಅಭಿವೃದ್ಧಿ ಮತ್ತು ಅದನ್ನು ಏನೇನು ಮಾಡಬೇಕು ಅಂತ ಇದ್ದಾರೆ ಆ ಎಲ್ಲ ಟೆಂಡರ್ನ ನಾವೇ ಕೇಳ್ಬೋದು ಅಂತ ತಾವೇ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ಆ ಒಂದು ಕಾಮಗಾರಿನ ಮಾಡೋದಿಕ್ಕೆ ಶುರು ಮಾಡಿದ್ರು ಅಂತ ಹೇಳ್ತಾರೆ. ಸುತ್ತಮುತ್ತ ಇರುವಂಥ ಯಾವ ಜನರಿಗೂ ಕೂಡ ಆತ ಯಾರು, ಯಾಕೆ JCB ತಂದಿದ್ರು, ಯಾವ ಡಿಪಾರ್ಟ್ಮೆಂಟ್ ಅವ್ರು ಕಳಿಸಿದ್ರು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಹಾಗೆ ಬಂದಂತಹ ವ್ಯಕ್ತಿ ಇಲ್ಲಿ JCB ತಗೊಂಡು ಕೆರೆಯ ಬದಿಯಲ್ಲಿ ಸ್ವಲ್ಪನೇ ಮಣ್ಣನ್ನು ಕೆರೆಯೋದಿಕ್ಕೆ ಶುರು ಮಾಡಿದ್ರು ಅಂತ ಹೇಳ್ತಾರೆ. ಸೊ ಎಷ್ಟು ಮಟ್ಟಿಗೆ ಆತ ಕೆರೆದ ಅಂದರೆ ಒಂದು ಸ್ವಲ್ಪ ಯಾಕೋ ಜಾಸ್ತಿ ಆಯಿತು, ಏನೋ ಡ್ಯಾಮೇಜ್ ಆಗಿಬಿಟ್ರೆ ಅಂತ ಭಯ ಪಟ್ಕೊಂಡು ಆತ 2 ದಿನ ಮುಂಚೆ ಇಲ್ಲಿಂದ ಹೊರಟೋಗ್ಬಿಡ್ತಾನೆ. ತನ್ನ
JCBಯನ್ನು ತಗೊಂಡು ಕೂಡ ಅವತ್ತೇನು ಅಷ್ಟು ಗೊತ್ತಾಗೋದಿಲ್ಲ ಅನಾಹುತ. ಆದರೆ 2 ದಿನಗಳಾದಮೇಲೆ ಆತ ಸ್ವಲ್ಪ ಜಾಸ್ತಿ ನೀರು ಹೋಗಲಿ ಅಂತ ಕೊರೆದಿದ್ದಂತಹ ಒಂದು ಕಿಂಡಿ ಏನಿದೆ ಅದು ನೀರಿನ ರಭಸಕ್ಕೆ ಮತ್ತಷ್ಟು ಅಗಲ ಆಗಿ ದಿಢೀರಂತ ನಿನ್ನೆ ಮಧ್ಯಾಹ್ನ ಸುಮಾರು 11:30 ಹೊತ್ತಿಗೆ ಇಡೀ ಕಟ್ಟೆ ಕೋಡಿಯೇ ಒಡೆದು ಅಷ್ಟು ನೀರು ರಭಸವಾಗಿ ಹೊರ ಬರೋದಕ್ಕೆ ಶುರು ಆಗಿಬಿಟ್ಟಿದೆ. ಇವಾಗಿನ ತನಕ ಕಾರ್ತಿಕ್ ಅನ್ನೋ ವ್ಯಕ್ತಿ ನಿಜವಾಗ್ಲೂ ಯಾರು, ಆತ ಎಲ್ಲಿ ಅವನು, ಆತ ಎಲ್ಲಿದ್ದಾನೆ ಅಂತ ಸಿಕ್ಕಿಲ್ಲ, ಆತ ಎಬ್ಸ್ಕೊಂಡಾಗಿದ್ದಾನೆ ಅಂತ ಹೇಳ್ತಾರೆ. DCP ನೇತೃತ್ವದಲ್ಲಿ ಒಂದು ತಂಡ ವಿಚಾರಣೆ ಮಾಡ್ತಾ ಇದೆ, ಆತನಿಗಾಗಿ ಶೋಧ ಕಾರ್ಯವನ್ನು ಮಾಡ್ತಾ ಇದೆ, CCTVಯ ವಿಜುವಲ್ಸ್ನ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲಾದರೂ ಇದೆಯಾ ಅಂತ. ಸೊ ಇಷ್ಟು ಅಂತೆ ಅನ್ನುವಂತಹ ಕತೆಗಳನ್ನು ಬಿಟ್ಟರೆ ಬೇರೆ ಯಾವುದೇ ಡೀಟೇಲ್ಸ್ ಯಾರ ಬಳಿ ಕೂಡ ಇಲ್ಲ. ಇದು ಒಂದು ವೇಳೆ ನಿಜಾನೇ ಆದರೆ ಒಬ್ಬ ವ್ಯಕ್ತಿಯ ದುರಾಸೆಗೆ 900 ಕುಟುಂಬಗಳು ನರಳುತ್ತಾ ಬಿದ್ದಿದೆ. ಹುಳಿಮಾವು ಕೆರೆ ಕೋಡಿ ಒಡೆದು ನೀರು ಹೊರಗೆ ಬಂದಾಗ ಮೊದಲು ನೀರು ನುಗ್ಗಿತ್ತು ತಗ್ಗು ಪ್ರದೇಶಗಳಿಗೆ. ಇಲ್ಲಿ ಈ ಒಂದು ಬಿಲ್ಡಿಂಗ್ ನಿಮ್ಗೇನು ಕಾಣಿಸ್ತಾ ಇದೆ, ಈ ಕಟ್ಟಡದ ಹಿಂದ್ಗಡೆನೆ ಕೆರೆ ಇರುವಂಥದ್ದು. ಸೊ ಅಲ್ಲಿ ಕೆರೆ ಕೋಡಿ ಒಡೆದು ನೀರು ನುಗ್ಗೋದಿಕ್ಕೆ ಶುರು ಆದಾಗ ಫಸ್ಟ್ ಈ ಏರಿಯಾಗಳಿಗೆ ಆ ನೀರು ಬಂದಿರುವಂಥದ್ದು. ಹಾಗಾಗಿ ಅಲ್ಲಿಗೆ ನಿಮಗೆ ಕಾಣಿಸ್ತಾ ಇರುವಂತಹ ಅಪಾರ್ಟ್ಮೆಂಟ್ಗಳು ಮತ್ತು ಬೇರೆ ಮನೆಗಳು, ವಾಹನಗಳು ಏನು ಸಾಲಾಗಿ ನಿಂತಿರೋದಿದೆ ಅಲ್ಲೆಲ್ಲ ನುಗ್ಗಿದಂತಹ ನೀರು ಅಲ್ಲಿಂದ ಕ್ರಮೇಣವಾಗಿ ಕೃಷ್ಣ ಲೇಔಟಿನ ಈ ಒಂದು ಏರಿಯಾಗೆ ಬಂತು. ಈಗ ಕಾಣ್ತಾ ಇರುವಂತಹ ಕೆಸರಿರೋ ಜಾಗದಲ್ಲೆಲ್ಲ ಕೂಡ ಭಾನುವಾರ ಮಧ್ಯಾಹ್ನದಿಂದಲೇ ನೀರಿತ್ತು. ಆ ಎಲ್ಲ ನೀರು ಹಿಂಗ್ ಹೋಗಿದೆ. ಜೊತೆಗೆ ಮೋಟರ್ಗಳನ್ನು ಯೂಸ್ ಮಾಡಿ ನೀರನ್ನ ಇಲ್ಲಿಂದ ತೆಗೆಯುವಂತಹ ಪ್ರಯತ್ನ ಮಾಡಿರೋದ್ರ ಫಲವಾಗಿ ಈಗ ಸದ್ಯಕ್ಕೆ ಈ ಒಂದು ಕೆಸರು ಕಾಣ್ತಾ ಇದೆ. ಚೆನ್ನಾಗಿ ಬಿಸಿಲು ಬಂದ್ರೆ ಬಹುಶಃ ಇನ್ನು ಕನಿಷ್ಠ ಪಕ್ಷ 1 ವಾರ ಆದ್ರೂ ಈ ಒಂದು ಕೆಸರು ಏನು ಕ್ಲಿಯರ್ ಆಗೋದಕ್ಕೆ ಟೈಮ್ ಬೇಕಾಗ್ಬೋದು. ನೀರು ನುಗ್ಗಿದಾಗ ನೀವೆಲ್ಲ ಎಲ್ಲಿದ್ರಿ, ಏನ್ ಮಾಡ್ತಾ ಇದ್ರಿ, ಹೇಗ್ ಬಂತು ನೀರು, ಏನಾಯ್ತು? ಹೊರಗಡೆ ಇದ್ದೀವಿ ಮೇಡಮ್. ಫುಲ್ಲು ನೀರು ನುಗ್ಗಿಬಿಟ್ಟು ಎಲ್ಲ ಮಕ್ಕಳು ಮರಿ ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಮನೇಲೆಲ್ಲ ಜಮ್ಕನ ಚಾದರ ಎಲ್ಲ ಏನಿಲ್ಲ ಐಟಮ್ಸ್, ಅಕ್ಕಿ ಜೋಳ ಸಜ್ಜೆ ಎಲ್ಲ ಲಾಸ್ ಆಗಿಬಿಟ್ಟಿದೆ. ಏನೇನಿಲ್ಲ ಮನೆಯಲ್ಲಿ. ಉಟ್ಟು ಬಟ್ಟೆ ಮೇಲೆ ರೊಕ್ಕ ಕೂಡ ಎಲ್ಲ ಹೋಗಿಬಿಟ್ಟಿದೆ. ಉಟ್ಟು ಬಟ್ಟೆ ಮೇಲೆ ಆ ಕಡೆ ಹೋಗಿದೆ, ರೋಡ್ಗೆ ಹೋಗಿ ನಿಂತಿರೋದು ಎಲ್ಲ ಬಂದು ನೋಡ್ಕೊಂಬಿಟ್ಟು ಹೋದ್ರು. ನೀರು ಒಂದು ನಡೆಯೋ ಮಟ್ಟ ಇತ್ತು, ಎಲ್ಲ ಲಾಸ್ ಆಗಿಬಿಟ್ಟದೆ ಮೇಡಮ್. ಏನೇನು ರೊಕ್ಕ ಬಟ್ಟೆ ಎಲ್ಲ. ಸೊ ನಿನ್ನೆ ನೀವು ಮನೇಲಿ ಏನ್ ಮಾಡ್ತಾ ಇದ್ರಿ? ನೀರು ಬಂದಾಗ ಹೇಗೆ ಬಂತು? ಹೋಗ್ತಾ ಇದೀವಿ, ಪೇಮೆಂಟ್ ತರಕ್ ಹೋಯ್ತೀವಿ. ಬರೋ ಅಷ್ಟರಲ್ಲಿ ಟ್ರ್ಯಾಕ್ಟರ್ ಅಲ್ಲಿ ನಿಂತಿತ್ತು, ಟ್ರ್ಯಾಕ್ಟರ್ ಫುಲ್ ಎಲ್ಲ ತುಂಬಿ ಬಿಟ್ಟಿತ್ತು. ಎಲ್ಲ ಮಕ್ಕಳು ಮರಿ ಎಲ್ಲ ಮೇಲೆ ಹತ್ತಿದ್ರು. ದುಡ್ಡು ಮನೇಲಿ ಇಟ್ಟಿದ್ವಿ, ದುಡ್ಡು ಹೋಯ್ತು, ಚೈನ್ ಸರನ ಹೋಯ್ತು, ಆಮೇಲೆ ಲೇಡೀಸ್ದೊಂದು ಚೈನ್ ಸರ ಹೋಯ್ತು, ಒಂದು 30,000 ರೂಪಾಯಿನೇ ಹೋಯ್ತು, ಎಲ್ಲ ಹೋಯ್ತು. ಬಟ್ಟೆ ಏನಿಲ್ಲ, ಇದು ಅಷ್ಟೇ ಬಟ್ಟೆ ಉಟ್ಕೊಂಡದ್ದಷ್ಟೇ. ಸೊ ನಿನ್ನೆ ನೀರು ನುಗ್ದಾಗಿಂದ ಇವಾಗಿನ ತನಕ ಎಲ್ಲರೂ ಕೂಡ ಬರೀ ಮನೆ ಕ್ಲೀನಿಂಗ್ ಮಾಡೋದ್ರಲ್ಲೇ ಇದ್ದೀರಾ? ಮನೆ ಕ್ಲೀನ್ ಏನು ಮಾಡಿಲ್ಲ. ಅಲ್ಲಿ BBMP ಅವರು ನಮಗೊಂದು ವ್ಯವಸ್ಥೆ ಮಾಡಿದ್ರು. ನೈಟ್ ಎಲ್ಲ ಮಲಗಕ್ಕೆ, ಹುಡುಗರಿಗೆ ಬಟ್ಟೆ, ರಾತ್ರಿ ಊಟ, ಬೆಳಗ್ಗೆ ನಾಷ್ಟ, ಅದು ಹಾಲು ಮಕ್ಕಳಿಗೆ ಇದನ್ನೆಲ್ಲ ವ್ಯವಸ್ಥೆ ಮಾಡಿದರು. ಈಗ BBMP ಅವರು ಬಂದ್ಬಿಟ್ಟು ನಮಗೆ ಇದನ್ನು ಕ್ಲೀನ್ ಮಾಡಿಬಿಟ್ಟು ನಮಗೆ ವ್ಯವಸ್ಥೆ ಮಾಡಿ ಕೊಡ್ತೀವಿ ಅಂತ ಹೇಳಿದರು. ಇಲ್ಲಿವರೆಗೆ ಯಾರೂ ಬಂದಿಲ್ಲ. ಸೊ ಒಂದು ಕಡೆ ಮನೆ ಮತ್ತು ಮನೆ ಸುತ್ತಮುತ್ತ ಇರುವಂತಹ ಪ್ರದೇಶಗಳನ್ನ ಕ್ಲೀನ್ ಮಾಡುವಂಥದ್ದು ಒಂದು ದೊಡ್ಡ ಚಾಲೆಂಜು. ಮತ್ತೊಂದು ಕಡೆ ಕ್ಲೀನ್ ಮಾಡಿದ ಎಷ್ಟು ದಿವಸ ಆಗುತ್ತೆ, ಅದೇನಾದ್ರೂ ಲೇಟ್ ಆಯ್ತು ಅಂದ್ರೆ ಇದರಿಂದ ಕಾಯಿಲೆ ಕಸಾಲೆ ಬಂದ್ರೆ ಏನ್ ಮಾಡೋದು? ಮಕ್ಕಳು ಮರಿನೆಲ್ಲ ಈಗ ಸದ್ಯಕ್ಕಂತೂ ಗಂಜಿ ಕೇಂದ್ರ, ನಿರಾಶ್ರಿತರ ಶಿಬಿರ ಏನಿದೆ ಅಲ್ಲಿದ್ದೀವಿ, ಎಷ್ಟು ದಿನ ಅಂತ ಅಲ್ಲಿರೋದು ಅನ್ನುವಂತಹ ಒಂದು ಆತಂಕ ಇಲ್ಲಿನ ಜನರದ್ದು. ಅದಲ್ಲದೆ ಪರಿಹಾರ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ ಹೊರತು ಇವತ್ತಿನವರೆಗೂ ಈ ಕೆರೆ ನಮಗೆ ಸೇರಿದ್ದು ಅಂತ ಹೇಳ್ದಲೇ ಇರುವಂತಹ ಇಲಾಖೆಗಳು ಪರಿಹಾರ ಯಾರು ಕೊಡಬೇಕು, ಎಷ್ಟು ಕೊಡಬೇಕು ಅಂತ ಅದು ಯಾವಾಗ ಲೆಕ್ಕ ಹಾಕ್ತಾರೆ, ಅದು ಯಾವಾಗ ಕೊಡ್ತಾರೆ ಅನ್ನುವಂತಹ ಒಂದು ಆತಂಕ ಕೂಡ ಅವರಲ್ಲಿದೆ. ಯಾಕೆಂದ್ರೆ ಇಲ್ಲಿರುವಂತಹ ಮುಕ್ಕಾಲು ಪಾಲ್ಸನ್ನ ಕೂಲಿ ಕೆಲಸ ಮಾಡೋರು, ಅವತ್ತು ದುಡ್ದಿದ್ದನ್ನ ಅವ್ರು ಅವತ್ತು ತಿನ್ನಬೇಕು. ಸೊ ಇವರು ಏನು ಈ ಪರಿಹಾರನ ಡಿಲೇ ಮಾಡಿದಷ್ಟು ಕೂಡ ಅವರ ಕಷ್ಟಗಳ ಸಂಖ್ಯೆ ಏರ್ತಾನೆ ಹೋಗುತ್ತೆ. ಹಾಗಂತ ಜನರ ಸಮಸ್ಯೆ ಇಷ್ಟಕ್ಕೆ ಮುಗ್ದಿಲ್ಲ. ತಮ್ಮ ಸ್ವಂತ ಮನೆಗಳನ್ನ ಬಿಟ್ಟು ಅಕ್ಷರಶಃ ಗಂಜಿ ಕೇಂದ್ರದಲ್ಲಿ ನಿರಾಶ್ರಿತರ ರೀತಿ ಇರುವಂತಹ ಹುಳಿಮಾವು ಕೆರೆ ಕೋಡಿ ಒಡೆದು ನೀರೆಲ್ಲ ನುಗ್ಗಿದ ಮೇಲೆ ಅಲ್ಲಿರೋ ಜನಗಳನ್ನ ಇಮಿಡಿಯೇಟ್ ಆಗಿ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾಯ್ತು. ಇಂಥ ಸಂದರ್ಭದಲ್ಲಿ BBMPಯ ರೆಸ್ಕ್ಯೂ ಟೀಮ್ ಬಂದು ಈ ಒಂದು ಹುಳಿಮಾವು ಹತ್ರದಲ್ಲೇ ಇರುವಂತಹ ಒಂದು ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ಗೆ ಜನರನ್ನ ಶಿಫ್ಟ್ ಮಾಡಿದ್ರು. ಇಮಿಡಿಯೇಟ್ ಆಗಿ ಒಂದು 200 ಜನರನ್ನ ಇಲ್ಲಿಗೆ ಶಿಫ್ಟ್ ಮಾಡಬೇಕಾಗಿ ಬಂತು. ಯಾಕೆಂದ್ರೆ ಅವರ ಮನೆಗಳ ಮುಕ್ಕಾಲು ಭಾಗ ಎಲ್ಲವೂ ಕೂಡ ನೀರಿನಲ್ಲೇ ಮುಳುಗೋಗ್ಬಿಟ್ಟಿತ್ತು. ಹಾಗಾಗಿ ಅವರಿರೋದು ಸೇಫ್ ಆಗಿರಲಿಲ್ಲ, ಮತ್ತಷ್ಟು ಸಮಸ್ಯೆ ಆಗುವಂಥ ಸಾಧ್ಯತೆ ಇತ್ತು. ಹಾಗಾಗಿ ಎಲ್ಲ ಜನರನ್ನು ಇಲ್ಲೇ ಹತ್ತಿರದಲ್ಲಿ ಹುಳಿಮಾವು ಗ್ರಾಮ ಏನಿದೆ ಆ ಗ್ರಾಮದ ಒಳಗಿರುವಂತಹ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಒಳಗೆ ಶಿಫ್ಟ್ ಮಾಡಿದ್ದು. ಪುಟ್ಟ ಮಕ್ಕಳನ್ನ ಕರ್ಕೊಂಡು ಜನ ಇಲ್ಲಿ ಬಂದಿದ್ದಾರೆ, ನಿರಾಶ್ರಿತರ ಶಿಬಿರದ ಹತ್ರ ಇದ್ದಾರೆ. ಇವರೆಲ್ಲರ ಆತಂಕ ಅದೇನೆ. ಅದೃಷ್ಟವಶಾತ್ ನೀರು ನುಗ್ಗದಂಥ ಸಂದರ್ಭದಲ್ಲಿ ನಾವಲ್ಲಿ ಇದ್ವಿ, ಮಕ್ಕಳನ್ನ ಕಾಪಾಡೋದಕ್ಕಾಯ್ತು. ಜೊತೆಗೆ ನಮಗೂ ಕೂಡ ಅಲ್ಲಿರೋದಕ್ಕೆ ಒಂದು ವ್ಯವಸ್ಥೆ ಸಿಕ್ತು. ಒಂದು ವೇಳೆ ನಾವಲ್ಲಿ ಇಲ್ತಿದ್ರೆ ಮಕ್ಕಳ ಗತಿ ಏನು ಅನ್ನುವಂತಹ ಒಂದು ಆತಂಕ ಅವರಲ್ಲೂ ಕೂಡ ಇದೆ. ಸೊ ನೆನ್ನೆ ನೀರು ನುಗ್ಗಿದಂಥ ಸಂದರ್ಭದಲ್ಲಿ ಅಕ್ಷರಶಃ ಬೀದಿಗೆ ಬಿದ್ದಂತಹ ಕುಟುಂಬಗಳು ಕೆಲವು ಇಲ್ಲಿದೆ, ಅವರನ್ನ ಮಾತಾಡ್ಸೋಣ. ನೆನ್ನೆ ನೀರು ನುಗ್ಗಿದಾಗ ನೀವೇನ್ ಮಾಡ್ತಾ ಇದ್ರಿ, ಹೇಗ್ ಬಂತು, ಏನಾಯ್ತು? ಮೇಡಮ್ ಒಂದೇ ಸಾರಿ ನೀರು ಬಂದ್ಬಿಡ್ತು, ಆ ಕಡೆ ಈ ಕಡೆ ಎಲ್ಲ ಬಂದ್ಬಿಟ್ಟು ಒಂದೇ ಸಾರಿ. ಮನೆಲ್ಲ ಐಟಮ್ನಲ್ಲಿ ಏನು ಎತ್ಕೊಳ್ಳೋಕ್ಕಾಗಲ್ಲ. ನಾವು ಬರೋದೇ ಆಗೋಯ್ತು, ಮಕ್ಳು ಇದ್ದು ಕರ್ಕೊಂಡು ಹೊರಗಡೆ ಬರೋದೇ ಆಗೋಯ್ತು. ಹೇಳಿ ಇವರು 7 ಗಂಟೆ ಮೇಲೆ ವ್ಯವಸ್ಥೆ ಮಾಡಿರೋದು. ಹೇಳಿ ಭಾನುವಾರಲ್ಲಿ ಅಲ್ಲಿ ಯಾರು ಬಂದಿರಲಿಲ್ಲ.
7-8 ಗಂಟೆ ಮೇಲೆ ವ್ಯವಸ್ಥೆ ಮಾಡಿದ್ದು ಅಷ್ಟೇ, ಊಟಕ್ಕೆ ಪಾಠಕ್ಕೆ ಮನಿಕೋಕ್ಕೆ ಎಲ್ಲ. ಇನ್ನು ಏನು ಪರಿಹಾರ ಗಿರಿಯಾರ ಏನು ಇದು ಮಾಡಲಿಲ್ಲ ಏನು ಇನ್ನು. ಓಕೆ, ಇಲ್ಲಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾರಾ? ಏನೇನು ವ್ಯವಸ್ಥೆ ಮಾಡಿದ್ರು? ಚೆನ್ನಾಗದ ಮಾಡ್ತಾವ್ರೆ. ಮನಿಕೋಕ ಊಟದ ಪಾಠದ ಆಲ್ಮೆಂಟ್ ನಡೀತದೆ. ಇನ್ನು ಆ ವ್ಯವಸ್ಥೆ ಏನು ಅಂತ ನಡೀತಾ ಇಲ್ಲ. ಸೊ ನಿಮ್ಮ ಮನೆ ಪರಿಸ್ಥಿತಿ ಇವಾಗ ಹೇಗಿದೆ ಅಲ್ಲಿ? ನಮ್ಮ ಮನೆಗೆ ಹೋಗಿಲ್ಲ ಮೇಡಮ್, ಎಲ್ಲ ಕೆಸರಾಗ್ಬಿಟ್ಟಿದೆ, ಎಲ್ಲ ರೇಷನ್ ಪಾಸನ್ ಎಲ್ಲ ಹೋಗಿದೆ, ಬಟ್ಟೆ ಗಿಟ್ಟೆ ಏನೂ ಇಲ್ಲ ನೋಡಿ, ಆ ಪರಿಸ್ಥಿತಿ ಇದ್ದೀವಿ ಈಗ. ಸೊ ನೆನ್ನೆ ನೀರು ನುಗ್ಗಿದಾಗ ನಿಮ್ದು ಏನಮ್ಮ ಪರಿಸ್ಥಿತಿ? ನೀವೇನು ಮಾಡ್ತಾ ಇದ್ರಿ ಆ ಟೈಮಲ್ಲಿ? ಏನಾಯ್ತು? ಮನೇಲಿದ್ದ ಮೇಡಮ್, ಮಲಗಿದ್ದು ನೀರು ಬರ್ತದಂತ ಸಡನ್ ಗೊತ್ತಾಗೋಯ್ತು. ಈಚೆ ಹೊರಗಡೆ ಓಡ್ ಬಂದ ಮೇಡಮ್, ಅಷ್ಟೇ ನಮಗೆ ಗೊತ್ತಾದ್ದು. ಅಲ್ಲಿ ಬಾಗಿಲು ಏನು ಸಾಮಾನು ಮುಟ್ಲಿಲ್ಲ, ಬಾಗಿಲು ಓಪನ್ ಮಾಡಿಬಿಟ್ಟಿದ್ದೀವಿ, ಎಲ್ಲ ಹೋಗಿದೆ ಮೇಡಮ್. ಸೊ ಯಾರು ಕರ್ಕೊಂಬಂದ್ರು ನಿಮ್ಮ ಇಲ್ಲಿಗೆ? ಏನು ವ್ಯವಸ್ಥೆ ಮಾಡಿದ್ದಾರೆ? ಊಟ ವ್ಯವಹಾರ ಮೇಡಮ್, ಬಟ್ಟೆ ಕೊಟ್ಟಿದ್ದಾರೆ ಅಷ್ಟೇ, ಏನು ಇದು ಮೇಡಮ್ ಅಷ್ಟೇ, ಇನ್ನೇನು ಇದು ಮೇಡಮ್, ಏನು ಇದು ಮಾಡಿಲ್ಲ. ಸೊ ಇದಕ್ಕಿಂತ ಮುಂಚೆ ಯಾವಾಗಲಾದ್ರೂ ಈ ಥರ ಆಗಿತ್ತಾ? ನೀವೇನು ಕೆಲಸ ಮಾಡ್ಕೊಂಡಿರೋದು? ಈಗ ಸಾಯಿಬೇಟ್ರಿಗೆ ಹೋಗ್ತೀವಿ ಮೇಡಮ್, ಗಾರ್ಡನ್ ಕೆಲಸ ಮಾಡ್ತೀವಿ, ಎಲ್ಲೂ ಇದು ಮಾಡಲ್ಲ, ಇಲ್ಲೇ ಇದು ಮಾಡ್ತೀವಿ. ಅದಕ್ಕೆ ಬೇಡ ಅಂತೀರು ಮೇಡಮ್ ನಮ್ಮ ಸಾರುವೆ. ಕೆಲಸ ಬರ್ದ ಮೇಲೆ ಇವತ್ತು ನೀನು ಬೇಡ ನಾಯಿ ಹಚ್ಕ ಅಂತ ಬಿದ್ದಾರೆ ಅವರು ಬೇರೆ. ನಾವು ಇಲ್ಲಿ ನೋಡ್ರಿ ಇಲ್ಲಿ ಬಿದ್ದೀವಿ ಮೇಡಮ್, ಮನೆ ಇಲ್ಲ ಮಠ ಇಲ್ಲ, ಅಡುಗೆ ಮಾಡೋಕ್ಕಿಲ್ಲ, ನೀವು ಬಟ್ಟೆ ಇಲ್ಲ ನೀವು ನೆಟ್ಟಿಲಿ ಹೋಗೋಕ್ಕದ ಮೇಡಮ್, ಕೆಲಸದ ಕಾಲು ಚಾಪ್ಲಿಲ್ದಾರು ಸೇರಿಸಲ್ಲ ಅಲ್ಲಿ ಒಳಗಡೆ. ಇವೆಲ್ಲ ಪರಿಸ್ಥಿತಿ ಹಿಂಗಾಗದ ಮೇಡಮ್ ನೋಡಿ. ನಮ್ಮದು ಮಳೆ ಎಲ್ಲ ಕೊಚ್ಕೊಂಡು ಹೊಂಟೋಗೈತೆ, ಎಲ್ಲ ಪ್ರತಿಯೊಂದು ಬದುಕು ಇಲ್ಲ. ಈಗ ಇಕ್ಕಿ ಮೇಲೆ ಇದೊಂದೇ ಬಟ್ಟ ಇರೋದು ಮೇಡಮ್. ನಿನ್ನೆ ನೀರು ಬಂದಾಗ ನೀವೆಲ್ಲ ಏನ್ ಮಾಡ್ತಾ ಇದ್ರಿ ಸರ್? ಹೇಗ್ ಬಂತು ನೀರು? ಸ್ವಲ್ಪ ದೂರ ಆಯ್ತಾ? ನಾವು ಭಾನುವಾರ ನಾವು ರೆಸ್ಟ್ ತೆಗೆದುಕೊಳ್ತಾ ಇದ್ದೆವು, ಮಲಗಿದ್ದೆವು, ನಮ್ಗೆ ಗೊತ್ತಿಲ್ಲ, ಅಚಾನಕ್ ಆಗಿ ನೀರು ಒಳಗೆ ಬಂದು ಸೇರಿತು. ನಮ್ಮದು ಕಾರ್ಗಳೆಲ್ಲ ತೇಲಿಕ್ಕೆ ಶುರು ಆಯಿತು, ನಮಗೆ ಕೆಳಗೆ ಹೋಗ್ಲಿಕ್ಕೆ ಹೆದರಿಕೆ ಆಯಿತು. ಆ ಥರದಲ್ಲಿ ನೀರು ಒಳಗೆ ಬಂತು, ನಮ್ಗೆ ಗೊತ್ತೇ ಇಲ್ಲ. ಇಲ್ಲಿ ಸುಮಾರು 10ರಿಂದ 11 ಫೀಟ್ ನೀರು ಒಳಗೆ ಸೇರಿಕೊಂಡಿತ್ತು. ನಿನ್ನೆ ಸುಮಾರು ಸಂಜೆ 8 ಗಂಟೆಯಿಂದ ಇವತ್ತು ನಾವು ಇನ್ನೂ ನೀರು ಹೋಗಿಲ್ಲ, ಇನ್ನೂ ಅವರು ಸಾಹಸ ಮಾಡ್ತಾ ಇದ್ದಾರೆ. ಸೊ ಅಕ್ಕಪಕ್ಕ ಕೂಡ ಅಪಾರ್ಟ್ಮೆಂಟ್ಸ್ ಇದೆ, ಅವ್ರು ಯಾರಿಗೂ ಇಷ್ಟ ಎಫೆಕ್ಟ್ ಆಗಲಿಲ್ಲ? ಯಾಕೆ ನಿಮ್ಗೆ ಜಾಸ್ತಿ ಇದಾಯ್ತು? ಇದು ನೀರು ಹೊರಗೆ ಹೋಗಿದ್ದು ಇಲ್ಲಿಂದಲೇ, ಈಚೆಯಿಂದಲೇ ನೀರು ಹೊರಗೆ ಹೋಗಿ ರಾಜಕಾಲುವೆಗೆ ತಲುಪಿದೆ. ನಮ್ಮ ಹಾಗೆ ಈ ಎದುರಿದ್ದು ವಂದನಾ ಅಪಾರ್ಟ್ಮೆಂಟ್ನಲ್ಲಿ ಸಹ ನೀರು ಹೋಗಿದೆ, ಇಲ್ಲಿಂದ ಎಲ್ಲ ನೀರು ಹರಿದ್ಕೊಂಡು ಬಂದದ್ದು. ಇಲ್ಲಿ ಬೋಟ್ ಬಂದಿದೆ ನಿನ್ನೆ, ಅಷ್ಟು ನದಿಯಾಗೆ ನೀರು ಹರಿದು ಹೋಗ್ತಿತ್ತು, ಅಷ್ಟು ದೂರದಲ್ಲಿ ನೀರು ಬಂದು 20 ನಿಮಿಷದಿಂದ ಅರ್ಧ ಗಂಟೆ ಒಳಗೆ ನೀರು ತುಂಬಿದೆ ಇಲ್ಲಿ. ಹೌದು, ನಮ್ಮದು ಇಲೆಕ್ಟ್ರಿಕ್ ರೂಮ್ ಹೋಗಿದೆ, ಜನ್ರೇಟರ್ ಹೋಗಿದೆ, 12ರಿಂದ 14 ಕಾರುಗಳು ನೀರಿನಲ್ಲಿ ಹೋಗಿದೆ, 20ರಿಂದ 24 ಬೈಕ್ ಸ್ಕೂಟ್ರ್ಗಳು ಹೋಗಿವೆ, ಜಿಮ್ ರೂಮ್ ಹಾಳಾಗಿದೆ, ಎಲ್ಲ ಈಗ ಲಾಸ್ ಎಷ್ಟಂತ ನಮಗೆ ಎಸ್ಟಿಮೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಇಲೆಕ್ಟ್ರಿಸಿಟಿ ಇಲ್ಲ, ನಮಗೆ ವಾಟರ್ ಇಲ್ಲ, ನಾವು ಮ್ಯಾನೇಜ್ ಮಾಡ್ತಾ ಇದ್ದೇವೆ ಸದ್ಯ. ಥ್ಯಾಂಕ್ ಯು. ಸೊ ಅಲ್ಲಿಗೆ ಒಟ್ಟಿನಲ್ಲಿ ನೀರು ಹೋಗುವ ದಾರಿ, ಅವ್ರು ಹೇಳಿದಾಗೆ ರಾಜಕಾಲುವೆಗೆ ನೀರು ಹೋಗಬೇಕು ಅಂದರೆ ಈ ದಾರಿಯಲ್ಲೇ ಹೋಗಬೇಕು, ಹಾಗಾಗಿ ನೀರು ಹೆಚ್ಚು ಬಂತು ಅಂತ. ಸೊ ನಾವಿಲ್ಲಿ ಒಂದು ವಿಚಾರ ಗಮನಿಸಬೇಕು, ನೈಸರ್ಗಿಕವಾಗಿ ನೀರು ಹರಿದು ಹೋಗುವಂತಹ ಜಾಗದಲ್ಲಿ ಅಪಾರ್ಟ್ಮೆಂಟ್ಗಳನ್ನಾಗಲಿ ಕಟ್ಟಡಗಳನ್ನಾಗಲಿ ಕಟ್ಟಿದ್ರೆ ಮುಂದೊಂದು ದಿನ ನೀರು ಬಂದು ತನ್ನ ಜಾಗವನ್ನು ಕ್ಲೈಮ್ ಮಾಡ್ಕೊಳ್ಳುತ್ತೆ ಅಂತ. ಬಹುಶಃ ಇಲ್ಲೂ ಕೂಡ ಅದೇ ಆಗಿದೇನೋ ಅಂತ ಅನ್ಸುತ್ತೆ.